ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಹೊಳ್ಳಿಕೊಪ್ಪಿ ಗ್ರಾಮದಲ್ಲಿ 3 ದಿನಗಳ ಕಾಲ ಜಂಗಿ ಬಯಲು ಕುಸ್ತಿ ಜರುಗಿದವು. ನಿನ್ನೆ ದಿನ ಕುಸ್ತಿ ಕೊನೆಯ ದಿನವಾಗಿದ್ದು ಸಾಯಂಕಾಲ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಪೈಲ್ವಾನರು ಭಾಗವಹಿಸಿ ಕುಸ್ತಿ ಅಖಾಡದಲ್ಲಿ ಕುಸ್ತಿಪಟುಗಳ ಗೆಲುವಿಗಾಗಿ ಸೆಣಸಾಡುವ ದೃಶ್ಯ ಮನಮೋಹಕವಾಗಿತ್ತು. ಸಾವಿರಾರು ಕುಸ್ತಿ ಪ್ರೇಕ್ಷಕರು ಚಪ್ಪಾಳೆ ಸಿಳ್ಳೆ ಹಾಕುವ ಮೂಲಕ ಕುಸ್ತಿಪಟುಗಳನ್ನು ಹುರಿದುಂಬಿಸಿದರು. ಕೆಲವರು ಹಲಗೆ ಬಾರಿಸುವ ಮೂಲಕ ಪೈಲ್ವಾನರನ್ನು ಪ್ರೋತ್ಸಾಹಿಸಿದರು. ಗಂಡು ಕಲೆ ಕುಸ್ತಿ ಈ ಬಾರಿ ಜಾತ್ರಾ ಮಹೋತ್ಸವಕ್ಕೆ ಮೆರಗನ್ನು ನೀಡಿತು. ಈ ವೇಳೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಶಿವರಾಜ್ ಅಮರಾಪುರ್ ಕಡೆ ಕುಸ್ತಿ ಕೈ ಜೋಡಿಸುವ ಮೂಲಕ ಚಾಲನೆ ನೀಡಿದರು. ಕಡೆ ಕುಸ್ತಿಯಲ್ಲಿ ದಾವಣಗೆರೆಯ ಗ್ರಾಮದ ಯೋಗೇಶ್ ಪೈಲ್ವಾನ್ ಅವರು ಕೋಡಂಬಿ ಗ್ರಾಮದ ವಾಸಿ ಪೈಲ್ವಾನ್ ಅನ್ನು ಸೋಲಿಸುವ ಮೂಲಕ ಬೆಳ್ಳಿ ಕಡೆ ಗೆದ್ದು ಜಯಗಳಿಸಿದರು. ನಂತರ ಶ್ರೀ ದುರ್ಗಾದೇವಿ ಕಮಿಟಿ ವತಿಯಿಂದ ದಾನಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷ ಹೊನ್ನಪ್ಪ ಕೊಳ್ಳನ್ನವರ್, ಮುಖಂಡರಾದ ಭರಮಪ್ಪ ಕಲಾದ್ಗಿ, ಸುಭಾಷ್ ಮಜ್ಗಿ, ಉಡ್ಚಪ್ಪ, ದೊಡ್ಡ ಉಚ್ಚಪ್ಪನವರ್, ನಾಗಪ್ಪ ತಿಪ್ಪಕ್ಕನವರ್, ನಿಂಗಪ್ಪ ಯರ್ಸಿಮಿ, ಸಿದ್ದನಗೌಡ ಪಾಟೀಲ್, ಪಾಂಡಪ್ಪ ತಿಪ್ಪಕ್ಕನವರ್, ಶೇಖಪ್ಪ ಕಲ್ಕೋಟಿ, ರುದ್ರಪ್ಪ ಕಳ್ಳಿಮನಿ, ಪ್ರಕಾಶ್ ಬಾರ್ಕಿ, ನಿಂಗಪ್ಪ ಮಂಜು ಕೊಪ್ಪದ್ ಸೇರಿದಂತೆ ಊರಿನ ಗ್ರಾಮಸ್ಥರು, ಕುಸ್ತಿ ಪ್ರೇಮಿಗಳು ಇದ್ದರು. ಮಂಜುನಾಥ್ ಪಿಳ್ಳೈ, 9 ಲೈವ್ ನ್ಯೂಸ್, ಸವಣೂರ್.